ನಮಸ್ಕಾರ. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಅಂಕಣಕಾರ. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ಭಾರತೀಯ ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ ಅನೇಕ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ಅಂಕಣದಲ್ಲಿ ಈ ರಸ್ತೆಗಳ ಪುನರ್ನಾಮಕರಣ ಏನಿದೆ ಇದರ ಬಗ್ಗೆ ಒಂದೆರಡು ಸಂಗತಿಗಳನ್ನು ಹೇಳಬಹುದು. ನಮಗೆಲ್ಲ ಗೊತ್ತೇ ಇದೆ, ಸುಮಾರು 1,500 ವರ್ಷಗಳ ಹಿಂದೆ ಇಸ್ಲಾಮೀ ದಾಳಿ, ಆಕ್ರಮಣಕಾರಿಗಳ ದಾಳಿ ಪ್ರಾರಂಭ ಆಯಿತು. ಅವರೆಲ್ಲರೂ ಕೂಡ ಇಸ್ಲಾಮಿನ ಪ್ರಕಾರ ಎಲ್ಲ ಭಾರತೀಯ ದೇವಾಲಯಗಳನ್ನು ನಾಶ ಮಾಡಿದ್ರು, ಎಲ್ಲ ಈ ಗ್ರಂಥ ಭಂಡಾರಗಳನ್ನು ನಾಶ ಮಾಡಿದ್ರು, ಅದೇ ರೀತಿ ಜನರನ್ನು ಗುಲಾಮರನ್ನಾಗಿ ಮಾಡಿ ಮಾರಿದ್ರು. ಹಾಗೆ ಅಷ್ಟೇ ಅಲ್ಲ, ರಸ್ತೆಗಳ, ಊರುಗಳ ಹೆಸರುಗಳನ್ನು ಕೂಡ ಬದಲಾಯಿಸಿದ್ರು. ಇದು ಇವತ್ತಿಗೂ ಕೂಡ ಆ ಹಳೆಯ ಹೆಸರುಗಳು ತುಂಬ ಇದೆ. ನಮ್ಮಲ್ಲಿ ಕೂಡ ಅಂದರೆ ದೇಶ ವಿಭಜನೆ ಆದಮೇಲೆ ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಬೇರೆ ಆದಮೇಲೆ ಇವತ್ತಿನ ಭಾರತದಲ್ಲಿ ಕೂಡ ತುಂಬ ಹೆಸರುಗಳು ಈ ರೀತಿ ದಾಳಿಕೋರರು, ಆಕ್ರಮಣಕಾರಿಗಳು ಏನು ಹೆಸರಿಟ್ಟರೋ ಅದೇ ಹೆಸರುಗಳು ಈಗಲೂ ಕೂಡ ಇದೆ. ಉದಾಹರಣೆಗೆ ಲೋಧಿ ಆಗಬಹುದು, ಬಾಬರ್ ಆಗಬಹುದು, ಹುಮಾಯೂನ್ ಆಗಬಹುದು, ತುಘಲಕ್ ಆಗ್ಬೋದು. ಇವರೆಲ್ಲರ ಹೆಸರುಗಳು ಕೂಡ ಭಾರತದ ರಾಜಧಾನಿಯಲ್ಲಿ ರಾರಾಜಿಸ್ತಾ ಇದೆ. ನೋಡಿದವರು ಅಂದರೆ ಅನೇಕ ವಿಸ್ತರಣೆಗಳ, ಬಡಾವಣೆಗಳ ಹೆಸರುಗಳನ್ನು ನೋಡಿದಾಗ, ರಸ್ತೆಗಳನ್ನು ಹೆಸರು ನೋಡಿದಾಗ ಇವರು ಈ ದೇಶದ ನಿರ್ಮಾಣಕ್ಕೆ ಏನೋ ಒಂದು ದೊಡ್ಡ ಕೊಡುಗೆ ಕೊಟ್ಟಿರಬಹುದು, ಅದಕ್ಕೆ ಹೆಸರಿಟ್ಟಿದ್ದಾರೆ ಅನ್ನೋ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆದರೆ ಇವರೆಲ್ಲರೂ ಕೂಡ ದಾಳಿಕೋರರು, ಲೂಟಿಕೋರರು, ಈ ದೇಶದ ಜನರನ್ನು ನಾಶ ಮಾಡಿದವರು, ಹತ್ಯೆ ಮಾಡಿದವರು, ಮತ್ತು ಎಲ್ಲ ದೇವಾಲಯಗಳನ್ನು ಪೂರ್ತಿ ಲೂಟಿ ಮಾಡಿದಂಥವರು, ವಿಗ್ರಹ ಭಂಜನೆ ಮಾಡಿದಂಥವರು. ನಮ್ಮ ಭಾರತೀಯ ಶಿಲ್ಪಕಲೆ ಪ್ರಪಂಚಕ್ಕೆ ಪ್ರಸಿದ್ಧವಾಗಿರುವಂಥದ್ದು, ಅದ್ಭುತವಾದದ್ದು. ಅದನ್ನು ಯಾರಾದರೂ ಕೂಡ ನಾಶ ಮಾಡೋದಕ್ಕೆ ಸಾಧ್ಯವಾ, ಒಡೆದು ತುಂಡು ಮಾಡೋದಕ್ಕೆ ಸಾಧ್ಯವಾ ಅಂತ ಅನಿಸೋದು ಸಹಜ. ಆದರೆ ಈ ದಾಳಿಕೋರರು ಮಾಡಿದ್ದು ಅದೇನೆ. ಇದರಲ್ಲಿ ಪಾಕಿಸ್ತಾನದಲ್ಲಿ ಏನಾಯಿತು, 47ರ ನಂತರ ಅಲ್ಲಿದ್ದ ಎಲ್ಲ ಹಿಂದೂಗಳನ್ನು, ಸಿಖ್ಖರನ್ನು ಹತ್ಯೆ ಮಾಡಲಾಯಿತು, ಬಲವಂತದ ಮತಾಂತರ ಮಾಡಲಾಯಿತು. ಇವತ್ತು ಭಾಳ ದುಃಖ ಆಗುತ್ತೆ, ಪಾಕಿಸ್ತಾನದಲ್ಲಿ ಯಾರು ಹಿಂದೂಗಳು, ಸಿಖ್ಖರು ಇದ್ದರೋ 1%, 1%ಗಿಂತ ಕಡಿಮೆ ಇದ್ದಾರೆ. ಇದು ಬಹಳ ಭಯಾನಕವಾದ್ದು. ದೇಶ ವಿಭಜನೆ ಒಂದು ಅವಧಿನಲ್ಲಿ ಆಗಿನ ಕಾಲದ 35-40 ಕೋಟಿ ಜನರಲ್ಲಿ 2 ಕೋಟಿ ಜನ ತಮ್ಮ ಮನೆ ಮಠಗಳನ್ನು ಕಳ್ಕೊಂಡು ವಲಸೆ ಬರಬೇಕಾಯಿತು. ಸುಮಾರು 20 ಲಕ್ಷ ಜನರ ಹತ್ಯೆ ಆಯಿತು. ಇನ್ನು ಅತ್ಯಾಚಾರ ಮತ್ತು ಅದೆಲ್ಲದಕ್ಕೂ ಕೂಡ ಯಾವ ಒಂದು ಲೆಕ್ಕ ಕೂಡ ಸಿಕ್ಕೋದಿಲ್ಲ, ಅಷ್ಟು ಭಯಾನಕವಾದ್ದೆಲ್ಲ ಆಯಿತು ಹಾಗೆ ಅಂತ. ಆದರೆ ಕೆಲವು ಬಹಳ ವಿಚಿತ್ರವಾದ ಸಂಗತಿಗಳು ಜರುಗುತ್ತೆ. ಇತ್ತೀಚೆಗೆ ಅಂದರೆ ಒಂದು 3-4 ತಿಂಗಳ ಹಿಂದೆ ಪಾಕಿಸ್ತಾನದಲ್ಲಿ ಕೂಡ ಪಂಜಾಬ್ ಇದೆ, ಅದಕ್ಕೆ ವೆಸ್ಟ್ ಪಂಜಾಬ್ ಅಂತ ಹೇಳ್ತಾರೆ. ಅಲ್ಲಿ ಮುಂಚೆ ಪ್ರಧಾನಮಂತ್ರಿ ಆಗಿದ್ದರು ನವಾಜ್ ಶರೀಫು, ಅದು ಗೊತ್ತೇ ಇದೆ ನಮಗೆ. ಆ ನವಾಜ್ ಶರೀಫ್ ಮಗಳು ಮರಿಯಮ್ ಅಂತ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಪಶ್ಚಿಮ ಪಂಜಾಬ್ನಲ್ಲಿ. ಅವರು ಒಂದು ಯೋಜನೆ ಇದು ಮಾಡಿದ್ರು, ಅದರಲ್ಲಿ ಈ ನವಾಜ್ ಶರೀಫದು ಕೂಡ ಒಂದು ಬೆಂಬಲ ಇದೆ ಹಾಗೆ ಅಂತ. ಏನು, ಲಾಹೋರ್ ಭಾಳ ಪ್ರಸಿದ್ಧವಾದ ನಗರ, ಅದರಲ್ಲೂ ಕೂಡ ದೇಶ ವಿಭಜನೆಗಿಂತ ಮುಂಚೆ ಭಾಳ ಇಡೀ ಭಾರತದ ಮಹತ್ವದ ಪ್ರಖ್ಯಾತ ನಗರಗಳಲ್ಲೊಂದು ಲಾಹೋರ್. ಅಲ್ಲಿ ಇದ್ದ ಎಲ್ಲ ಹಿಂದೂಗಳನ್ನು ಮತ್ತು ಸಿಖ್ಖರನ್ನು ಹತ್ಯೆ ಮಾಡಲಾಯಿತು. ಆದರೆ ಅನೇಕ ಹೆಸರುಗಳೇನಿದ್ವು, ಅಂದರೆ ದೇಶ ವಿಭಜನೆಗಿಂತ ಮುಂಚೆ ಇದ್ದ ಹೆಸರುಗಳೇನಿದ್ವು ಅದನ್ನು ಜನ ಹಾಗೆ ಬಳಸ್ತಾಯಿದ್ರು. ಮುಷರಫ್ ಅಂತ ಒಬ್ಬರಿದ್ದರು, ಅದೇ ರೀತಿ ಅವರ ಹಿಂದೆ ಒಬ್ಬರು ಜಿಯಾ ಉಲ್ ಹಕ್ ಅಂತ ಇದ್ದರು. ಆ ಜಿಯಾ ಉಲ್ ಹಕ್ ಅವರು ಮಿಲಿಟ್ರಿ ಅಧಿಕಾರಿ ಮತ್ತು ದೇಶದ ಸರ್ವಾಧಿಕಾರಿ ಅಧ್ಯಕ್ಷ ಕೂಡ ಆಗಿದ್ದರು. ಅವರು ಭಾರತದ ಒಂದು ಘೋಷಿತ ಶತ್ರು ದ್ವೇಷಿ. ಅವರೇನು ಮಾಡಿದ್ರು, ಎಲ್ಲ ಹೆಸರುಗಳನ್ನು ಕೂಡ ಬದಲಾಯಿಸೋ ಕೆಲಸ ಮಾಡಿದ್ರು, ಬೇರೆ ಬೇರೆ ಊರುಗಳಲ್ಲಿ ಕೂಡ. ಅಲ್ಲಿ ಲಾಹೋರಲ್ಲಿ ಕೆಲವು ಬದಲಾವಣೆಗಳಾಯಿತು. ಯಾವುದು, ರಾಮ್ ಗಲಿ ಅಂತ ಇತ್ತು, ರೆಹಮಾನ್ ಗಲಿ ಅಂತ ಮಾಡಿದ್ರು. ಸಂತ್ ನಗರ್ ಅಂತ ಇತ್ತು, ಸುನ್ನತ್ ನಗರ್ ಅಂತ ಮಾಡಿದ್ರು.
ಕೃಷ್ಣನಗರ್ ಅಂತ ಇತ್ತು, ಇಸ್ಲಾಂಪುರ ಅಂತ ಮಾಡಿದ್ರು, ಧರ್ಮಪುರ ಅಂತಿತ್ತು, ಮುಸ್ತಫಾಬಾದ್ ಅಂತ ಮಾಡಿದ್ರು, ಲಕ್ಷ್ಮೀ ಚೌಕ್ ಅಂತ ಇತ್ತು, ಅದನ್ನು ಮೌಲಾನಾ ಜಫರ್ ಅಲಿ ಖಾನ್ ರೋಡ್ ಅಂತ ಮಾಡಿದ್ರು, ಲಾಲ್ಪುರ ಅಂತಿತ್ತು, ಅದನ್ನು ಫೈಸಲಾಬಾದ್ ಮಾಡಿದ್ರು, ಜೈನ್ ಮಂದಿರ್ ಚೌಕ್ ಅಂತ ಇತ್ತು, ಅದನ್ನು ಬಾಬ್ರಿ ಮಸ್ಜಿದ್ ಚೌಕ್, ನೆನ್ಪಿಟ್ಕೊಳ್ಳಿ, ಬಾಬ್ರಿ ಮಸ್ಜಿದ್ ಚೌಕ್ ಅಂತ ಮಾಡಿದ್ರು. ಅದೇ ರೀತಿ ಕುಮಾರಪುರ ಅನ್ನೋದನ್ನು ಗಜಿಯಾಬಾದ್ ಅಂತ ಮಾಡಿದ್ರು. ಇದಿಷ್ಟು ಕೂಡ ಜಿಯಾ ಉಲ್ ಹಕ್ ಕಾಲದಲ್ಲಿ ಆಯಿತು. ಆದರೆ ಸಾಮಾನ್ಯ ಜನ ಏನಿದ್ರು ಎಲ್ಲರೂ ಕೂಡ ಅವರೆಲ್ಲ ಮುಸಲ್ಮಾನರೇ. ಅಲ್ಲಿದ್ದ ಹಿಂದೂಗಳು ಸಿಖ್ಖರು ಎಲ್ಲರೂ ಕೂಡ ಹತ್ಯೆ ಮಾಡಲಾಯಿತು, ಓಡಿಸಲಾಯಿತು. ಆದರೂ ಕೂಡ ಅವರು ತಮ್ಮ ಪರಂಪರೆಯ ತಮ್ಮ ಹಳೆಯ ಹೆಸರುಗಳನ್ನು ಬಳಸ್ತಾ ಇದ್ದರು. ಇದೇನು ಹೊಸ ಹೆಸರುಗಳು ಬಂದವು ಅದನ್ನು ಅವರೇನು ಬಳಸ್ತಾ ಇರಲಿಲ್ಲ. ಇದು ಒಂದು ಸಮಾಜಶಾಸ್ತ್ರೀಯ ಅಧ್ಯಯನ ಯೋಗ್ಯವಾದ ಒಂದು ಸಂಗತಿ ಅಂತ ಅಂದ್ಕೋಬಹುದು. ಅವರು ಮುಸಲ್ಮಾನರಾದರೂ ಕೂಡ ಈ ಹೆಸರುಗಳನ್ನು ಅಂದರೆ ಕೃಷ್ಣನಗರ್ ಇತ್ಯಾದಿನ ಬಳಸ್ತಾ ಇದ್ದರು ಹಾಗೆ ಅಂತ. ಕಳೆದ ಫೆಬ್ರವರಿ ತಿಂಗಳಲ್ಲಿ 3-4 ತಿಂಗಳ ಹಿಂದೆ ಏನನ್ನು ಮಾಡಿದ್ರು ಇವರು ಮರಿಯಂ ನವಾಜ್ ಮತ್ತು ಅವರ ತಂದೆ ನವಾಜ್ ಶರೀಫ್ ಅವರ ಬೆಂಬಲದಿಂದ ಅಂತ ಹೇಳಿದ್ರೆ ಈ ಎಲ್ಲ ಹೆಸರುಗಳನ್ನು ಬದಲಾಯಿಸಿ ಹಳೆಯ ಹೆಸರುಗಳನ್ನು ಇಡಬೇಕು ಹಾಗೆ ಅಂತ ತೀರ್ಮಾನವೂ ಮಾಡಿದ್ರು. ಯಾವುದನ್ನು ನಾವು ಮಂತ್ರಿಮಂಡಲದ ಒಂದು ನಿರ್ಧಾರ, ಕ್ಯಾಬಿನೆಟ್ ಡಿಸಿಷನ್ ಅಂತ ಮಾಡ್ತೀವೋ ಅದನ್ನೂ ಮಾಡಿದ್ರು ಅವರು. ಇದು ಅಚ್ಚರಿ ಪಡುವಂಥ ಸಂಗತಿ. ಮಾಧ್ಯಮಗಳಲ್ಲಿ, ವಿಶೇಷವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದು ಬಹಳ ದೊಡ್ಡ ಸುದ್ದಿ ಆಯಿತು. ಒಂದು ಇಸ್ಲಾಮೀ ಪ್ರಭುತ್ವದ ಇದರಲ್ಲಿ ಹಳೆಯ ಹಿಂದೂ, ಸಿಖ್, ಜೈನ ಹೆಸರುಗಳನ್ನು ಮತ್ತು ಪುನರ್ಸ್ಥಾಪನೆ ಮಾಡುವಂಥದ್ದು, ಮರುಸ್ಥಾಪನೆ ಮಾಡುವಂಥ ಒಂದು ಕೆಲಸ ಆಯಿತು ಹಾಗೆ ಅಂತ. ಈ ಮರಿಯಂ ನವಾಜ್ ಆಗಲಿ ಯಾರೇ ಆಗಲಿ ಅವರು ಒಳ್ಳೆಯವರು ಅಂತಲ್ಲ, ಅವರು ನಿಜವಾದ ಸೆಕ್ಯುಲರ್ಗಳು, ಮತಸಹಿಷ್ಣುಗಳು ಅಂತೇನಲ್ಲ. ಆದರೆ ಇವರು ಒಂದು ತಂತ್ರವನ್ನಾಗಿ ಮಾಡಿದ್ರು. ಅಂದರೆ ಬಹಳ ಕಷ್ಟದಲ್ಲಿದೆ ಪಾಕಿಸ್ತಾನ. ಅಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಸಾಮಾಜಿಕ ಸ್ಥಿತಿನೂ ಚೆನ್ನಾಗಿಲ್ಲ. ಆಗ ಏನಂತ ಹೇಳಿದ್ರೆ ಅವರಿಗೆ ವಿದೇಶಿ ಒಂದು ಬಂಡವಾಳ ಬೇಕು, ಇಲ್ಲಿ ಇನ್ವೆಸ್ಟರ್ಸ್ ಬರಬೇಕು, ಅದೇ ರೀತಿ ಪ್ರವಾಸಿಗಳು ಬರಬೇಕು, ಆಗ ಮಾತ್ರ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗುತ್ತೆ ಅಂತ. ಇದೊಂದು ತಂತ್ರವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರೇನು ಮಾಡಿದ್ರು, ಇಲ್ಲಿ ಒಂದು ರೀತಿ ಜಿಹಾದಿ ಮನೋಭಾವ ಕಡಿಮೆಯಾಗಿದೆ, ಇಲ್ಲಿ ಎಲ್ಲ ಮತಗಳನ್ನು ಧರ್ಮಗಳನ್ನು ಸಮಾನವಾಗಿ ನೋಡುವಂತಹ ಹಿಂದಿನ ಒಂದು ಪರಂಪರೆ ಮತ್ತೆ ಬಂದಿದೆ ಅನ್ನೋದನ್ನು ಬಿಂಬಿಸೋದಕ್ಕೋಸ್ಕರವಾಗಿ ಈ ರೀತಿ ಮಾಡಿದ್ರು ಅವರು. ಆದರೆ ಅಲ್ಲಿ ಏನು ಮುಲ್ಲಾಶಾಹಿ ಅಂತೇನಿದೆ ಅವರು ಇದಕ್ಕೆ ಅವಕಾಶ ಮಾಡಿಕೊಡದೆ ಅವರು ವಿರೋಧ ಮಾಡಿದ್ರು. ಹಾಗಾಗಿ ಅನುಷ್ಠಾನ ಆಗಬಾರದು ಅಂತ. ಇಲ್ಲಿ ಒಂದು ಘಟನೆಯನ್ನು ಕೂಡ ನಾವು ನೆನಪು ಮಾಡ್ಕೋಬಹುದು. ಯಾವುದು ಅಂತ ಹೇಳಿದ್ರೆ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೌಹಾರ್ದ ಯಾತ್ರೆಯನ್ನು ಮಾಡಿದ್ರು. ಏನಂತ ಹೇಳಿದ್ರೆ ಒಂದು ಬಸ್ಸಲ್ಲಿ ದೆಹಲಿಯಿಂದ ಲಾಹೋರ್ಗೆ ಹೋಗುವಂಥದ್ದು. ಲಾಹೋರಲ್ಲಿ ಆವಾಗ ಇದೇ ನವಾಜ್ ಶರೀಫಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಅವರನ್ನು ಭೇಟಿ ಮಾಡುವಂಥದ್ದು. ಎರಡೂ ದೇಶಗಳ ನಡುವೆ ಒಂದು ಮೈತ್ರಿಯುತ ಸಂಬಂಧದ ಮರುಸ್ಥಾಪನೆ ಆಗಬೇಕು ಹಾಗೆ ಅಂತ. ಉದ್ದೇಶ ಒಳ್ಳೆಯದೇನೆ. ವಾಜಪೇಯಿ ಅವರದ್ದು ಬಹಳ ದೊಡ್ಡ ಮನಸ್ಸು, ಬಹಳ ದೊಡ್ಡ ಹೃದಯ. ಈ ರೀತಿ ಮಾಡಬೇಕು ಹಾಗೆ ಅಂತ ಮಾಡಿದ್ರು. ನಮಗೆಲ್ಲ ಕಳೆದ 26 ವರ್ಷಗಳ ಹಿಂದಿನ ಇತಿಹಾಸ ಗೊತ್ತೇ ಇದೆ. ಈ ಸೌಹಾರ್ದ ಯಾತ್ರೆ ಆದ ಕೆಲವೇ ದಿನಗಳಲ್ಲಿ ಕಾರ್ಗಿಲ್ನಲ್ಲಿ ಭಾರತದ ಅನೇಕ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಆ ರೀತಿ ರಕ್ಷಣಾ ಕೇಂದ್ರಗಳನ್ನು ಅವರು ವಶಪಡಿಸ್ಕೊಂಡ್ರು, ಯುದ್ಧನೇ ಆಯಿತು. ಆದರೆ ಆ ಸೌಹಾರ್ದ ಯಾತ್ರೆದು ಕೂಡ ಒಂದು ಸ್ವಾರಸ್ಯದ ಘಟನೆಯನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ವಾಜಪೇಯಿಯವರ ಆ ಬಸ್ಸಲ್ಲಿ ದೇವಾನಂದ್ ಕೂಡ ಇದ್ದರು. ದೇವಾನಂದ್ ಬಹಳ ಪ್ರಖ್ಯಾತ ನಟ, ಬಹಳ ಖ್ಯಾತಿಯನ್ನು ಗಳಿಸಿ ಅನೇಕ ಚಿತ್ರಗಳನ್ನು ಕೊಟ್ಟಂಥವರು, ಅಪಾರವಾದ ಜನಪ್ರಿಯತೆ ಅವರದ್ದು. ಅವರು ಮೂಲತಃ ಲಾಹೋರ್ ಬಳಿ ಹುಟ್ಟಿ ಬೆಳೆದಂಥವ್ರು. ಅವರು ಆಗ ಪಾಕಿಸ್ತಾನ ಇರಲಿಲ್ಲ, ಅದು ಅವಿಭಜಿತ ಭಾರತ. ಲಾಹೋರ್ ಆಗಲಿ, ಲಾಹೋರ್ ಹತ್ತಿರದ ಪ್ರದೇಶಗಳಾಗಲಿ ಅವರಿಗೆ ಹುಟ್ಟಿ ಬೆಳೆದ ಕಾರಣಕ್ಕೆ ದೇವಾನಂದಿಗೆ ತುಂಬ ಅಂದರೆ ತುಂಬ ಇಷ್ಟ. ಅವರು ವಾಜಪೇಯಿಯವರ ಆ ಬಸ್ಸಲ್ಲಿ ಕೂಡ ಪ್ರಯಾಣ ಮಾಡಿದರು. ಅಲ್ಲಿ ಯಾವ ಒಂದು ಕಾಲೇಜಲ್ಲಿ ಅವರು BA ಆನರ್ಸ್ ಪದವಿಯನ್ನು ಪಡೆದರೋ 1941ರಲ್ಲಿ ಆ ಕಾಲೇಜಿಗೆ ಭೇಟಿ ಮಾಡಿದ್ರು ದೇವಾನಂದ್. ಮೇಲ್ಗಡೆ ಲೈಬ್ರರಿ ಇತ್ತು,
ಆ ಲೈಬ್ರರಿಗೆ ಹೋದಾಗ ಅಲ್ಲಿ ಆ ಹಿಂದಿನ ನೆನಪುಗಳು ಬಂದು ಅವರು ತುಂಬ ಅಳೋದಕ್ಕೆ ಪ್ರಾರಂಭ ಮಾಡಿದ್ರು, ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡಿದ್ರು. ತುಂಬ ದುಃಖ ಆಯಿತು. ಆ ನೆನಪುಗಳು ಅವರಿಗೆ ಅಳೋ ಥರ ಮಾಡಿದ್ರು. ಅಲ್ಲಿದ್ದವ್ರಿಗೆ ಯಾರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮತ್ತು ವಯಸ್ಸಾಗಿದ್ದರಿಂದ ದೇವಾನಂದ ಅವ್ರ ಪರಿಚಯ ಕೂಡ ಗೊತ್ತಿರಲಿಲ್ಲ ಅವರಿಗೆ. ಕೆಳಗಡೆ ಓಡೋದ್ರು, ಈ ರೀತಿ ಯಾರೋ ಒಬ್ಬರು ದೊಡ್ಡವರೊಬ್ಬರು ಅಳ್ತಾ ಇದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ದೇವಾನಂದ್ ಅವರು ಭಾಳ ಪ್ರಖ್ಯಾತ ನಟ ಹಾಗೆ ಅಂತ. ಪಾಕಿಸ್ತಾನದಲ್ಲಿ ಕೂಡ ಅವರು ಜನಪ್ರಿಯ ಆಗಿದ್ದರು, ರಾಜ್ ಕಪೂರ್ ಆಗಲಿ ದೇವಾನಂದ ಆಗಲಿ. ಆಗ ಗೊತ್ತಾಯಿತು ಅವರಿಗೆ ಆ ನೆನಪುಗಳು ಬಂತು ಅಂತ. ಓದಿದ್ದು, ಕಾಲೇಜ್ ವಿದ್ಯಾಭ್ಯಾಸ, ಅವರ ಸಹಪಾಠಿಗಳು ಎಲ್ಲದೂ ನೆನಪಾಗಿ ಅವರಿಗೆ ತುಂಬ ದುಃಖ ಆಯಿತು ಹಾಗೆ ಅಂತ. ಮಾತೃಭೂಮಿ, ಹುಟ್ಟಿ ಬೆಳೆದ ಜನ್ಮಭೂಮಿ, ತಾವು ಓದಿದ ಶಾಲೆಗಳು, ತಾವು ಆಟ ಆಡಿದ ಇವು ಎಲ್ಲದೂ ಕೂಡ ಬಹಳ ಜನರಿಗೆ ಅದ್ಭುತವಾದ ಸಂಗತಿಗಳು. ಅವರು ದೇವಾನಂದ್ 1921ರಲ್ಲಿ ಹುಟ್ಟಿದ್ದು. 20ನೇ ವಯಸ್ಸಲ್ಲಿ ಅವರು ಮುಂಬೈಗೆ ಬಂದರು. ಚಿತ್ರರಂಗದಲ್ಲಿ ದೊಡ್ಡ ಸಾಧನೆ ಮಾಡಿ ಪ್ರಖ್ಯಾತ ನಟ ಆದರು. ಆಮೇಲೆ 1947ರಲ್ಲಿ ದೇಶ ವಿಭಜನೆ ಆದಮೇಲೆ ಅವರಲ್ಲಿ ಹೋಗೋಕ್ಕಾಗಲೇ ಇಲ್ಲ. ಅಲ್ಲಿ ಹೋಗುವಂಥ ಪರಿಸ್ಥಿತಿ ಕೂಡ ಇರಲಿಲ್ಲ. ನಿರಂತರವಾದ ಜಿಹಾದು, ನಿರಂತರವಾದ ಯುದ್ಧಗಳು. ಆದರೆ ವಾಜಪೇಯಿಯವರ ಈ ಸೌಹಾರ್ದ ಯಾತ್ರೆ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು ಹಾಗೆ ಅಂತ. ಇದೆಲ್ಲದೂ ಕೂಡ ಬಹಳ ವಿಚಿತ್ರ ಸಂಯೋಗ, ವಿಚಿತ್ರವಾದ ಘಟನೆಗಳು ಹಾಗೆ ಅಂತ. ನಿಜವಾದ ಇತಿಹಾಸ ಏನಿದೆ ಅದು ನಮ್ಮ ಪಠ್ಯಕ್ರಮದಲ್ಲಿ ಬರಬೇಕು. ಯಾವ ದೇವಾಲಯಗಳಾಗಲಿ, ವ್ಯಕ್ತಿಗಳಾಗಲಿ, ಅವು ಏನು ನಮ್ಮ ಪರಂಪರೆಯಲ್ಲಿ ಅವರ ಸಾಧನೆ ಏನಿದೆ, ಅವರ ಒಂದು ವೈಶಿಷ್ಟ್ಯ ಏನಿದೆ, ಅದು ನಮ್ಮ ರಸ್ತೆಗಳ ಹೆಸರು ಆಗಿರಬೇಕು, ನಮ್ಮ ನಗರಗಳ ಹೆಸರು ಆಗಿರಬೇಕು. ದುರದೃಷ್ಟವಶಾತ್ ನಮಗೆ ನಮ್ಮ ಇತಿಹಾಸದಲ್ಲಿ ಯಾರು ಲೂಟಿಕೋರರಿದ್ದರೋ ಅವ್ರ ಹೆಸರುಗಳೇ ಈಗಲೂ ಇದೆ. ತುಘಲಕ್ ಆಗಲಿ, ಲೋಧಿ ಆಗಲಿ, ಬಾಬರ್ ಆಗಲಿ, ಯಾರು ಹಂತಕರಿದ್ದರೋ, ನರಹಂತಕರಿದ್ದರೋ, ಇಲ್ಲಿ ಭಾರತೀಯರನ್ನು ಕೊಚ್ಚಿ ಹಾಕಿದ್ರೋ ಅವ್ರ ಹೆಸರುಗಳು ಈಗಲೂ ಇರೋವಂಥದ್ದು ವಿಚಿತ್ರ. ಈಗಲೂ ಕೂಡ ಆ ಬದಲಾವಣೆ ಆಗಿಲ್ಲ ಅನ್ನೋಂಥದ್ದು ಅಷ್ಟೇ ವಿಷಾದಪೂರ್ಣವಾದ ಸಂಗತಿ. ಕಾರಣ ಏನೇ ಇರಲಿ, ತಂತ್ರ ಏನೇ ಇರಲಿ, ಪಶ್ಚಿಮ ಪಂಜಾಬಲ್ಲಿ, ಪಾಕಿಸ್ತಾನದಲ್ಲಿ ಮರಿಯಮ್ ನವಾಜ್ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಬಹಳ ದೊಡ್ಡ ನಿರ್ಧಾರವನ್ನು ತಗೊಂಡು ಈ ಎಲ್ಲದನ್ನು ಕೂಡ ಬದಲಾಯಿಸಿದ್ರು. ಅದರ ಒಂದು ಅನುಷ್ಠಾನಕ್ಕೆ ಮುಲ್ಲಾಗಳು ತೊಂದರೆ ಕೊಟ್ಟಿರಬಹುದು. ಆದರೆ ಅಲ್ಲಿ ಈ ಮಂತ್ರಿಮಂಡಲದ ನಿರ್ಧಾರ ಆಗಿದ್ದಂತೂ ಕೂಡ ನಿಜ. ಎಷ್ಟು ವಿಚಿತ್ರ ಅಂದರೆ ಈ ಥರದ್ದು ನಮ್ಮ ದೇಶದಲ್ಲಿ ಆಗಿಲ್ಲ ಅನ್ನೋಂಥದ್ದು ಬಹಳ ವಿಷಾದದ ಸಂಗತಿ, ದುಃಖದ ಸಂಗತಿ. ಇದು ಬಹಳ ವಿಚಿತ್ರ ಅಂತ ಅನಿಸುತ್ತೆ. ಈ ಸಂಗತಿಗಳನ್ನು, ಈ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಬಂಧುಗಳೇ, ಹಂಚ್ಕೊಂಡೆ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.